ಬ್ಯಾಂಕಾಕ್ ಒಳಗೆ ನಾವಿರೋದು ಹೋಟೆಲ್ ಮಸ್ತ್ ಇತ್ತಿದ. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಪಟ್ಟಾಯ ಸಿಟಿ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು 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 ಏನೋ ಬೇಕಣ್ಣ. ನಾ ಏನ್ ಹೇಳಿದೆ ಎಲ್ಲ ಕೇಳಿಸ್ಕೊಂಡವ. ಅವ ಥೈಲ್ಯಾಂಡ್ನವ. ನಾ ಹೇಳಿದ್ದ ಅವಾಗ ಏನು ತಿಳಿದಿರಂಗಿಲ್ಲ, ನನ್ಗೆ ಗೊತ್ತೈತಿ. ನಾವು 5,000 ತಗೊಂಡ್ಬಂದ್ವಿ, ಅಂದ್ರೂ ಇಲ್ಲಿ ಸಾಲ ಅವರು ಮಸಾಜ್ ರೊಕ್ಕ ಇಲ್ಲ, ಏನಿಲ್ಲ, ಏನ್ ಮಾಡೋದು ಗೊತ್ತಾಗೋದ್ವಿ. ಸಮझ रहे हो? समझ रहे हो? समझ रहे हो ना? ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ಆಗಿ ನಡೀತಾ ಇದೆ. ನಾನು ಇವ್ರನ್ನ ಕಂಡುಹಿಡಿಯಲೇಬೇಕು. iPhone 16 plus 29,900 baht. ಇಲ್ಲಿ ಕಂಟ್ರಿಗೆ ಬಂದು ಸಿಕ್ಕಿದ್ದ ತೊಗೊಂಡ್ಬಿಟ್ಟಿವಿ. ಲಗೇಜ್ ಬೇಕಾಗವಲ್ತು ನಮಗೆ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಭಾರಿ ಎಕ್ಸ್ಪೀರಿಯನ್ಸ್ ಇದೆ. ಬರ್ಬೇಕು ನೀವು ಥೈಲ್ಯಾಂಡಿಗೆ, ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಅಂದಾಗ ಗೊತ್ತಾಗುತ್ತೆ ನಿಮಗೆ ಥೈಲ್ಯಾಂಡ್ ಏನನ್ನೋದು. ಥೈಲ್ಯಾಂಡ್ ಬರೀ ಮಸಾಜ್ದಲ್ಲ, ಅದು ಬಿಟ್ಟು ಭಾಳ ಐತಿ. Hello family members, welcome back to my channel. ಸೆಕೆಂಡ್ ಡೇ ನೋಡಿ, ನಮ್ಮ ಬಸ್ ರೆಡಿ ಆಗೈತಿ. ಹೋಟೆಲಿಂದ ಹೊರಗೆ ಬಂದ್ವಿ. ಡಬಲ್ ಡೆಕ್ಕರ್ ಬಸ್ ಇದೆ, ಆದ್ರೆ ನಾವು ತೆಳಕ್ಕೆ ಕುಂದಿರ್ತೀವಿ. ನಮ್ಮ ಸೀಟ್ ಹೆಂಗೈತೆ ನೋಡ್ರಿ ಇಲ್ಲ. ಸೆಕೆಂಡ್ ಡೇ ಪಟ್ಟಾಯ ಕೊಡಗಲ್ಲಿ ಯಾರು ಬಿಡ್ತೀರಿ ನೋಡ್ರಿ ಬೆಳ್ತಾನ್ ಪೂರ. ಸೆಕೆಂಡ್ ಡೇ 7 ಗಂಟೆ 8 ಗಂಟೆ ಹೋಗ್ಬೇಕು ನಾವು. 10 ಟೈಮಿಗೆ ಇನ್ನೂ ಇಲ್ಲೇ ಇದೀವಿ. ಬಸ್ ಬಿಡವಲ್ಲ ನಾವು. ಅವಾಗ ಇಂಗ್ಲೀಷ್ ಹಿಂದಿ ಬರಲ್ಲ ನಮ್ಗೆ. ಯಾವ ಲ್ಯಾಂಗ್ವೇಜ್ ಥೈ ಲ್ಯಾಂಗ್ವೇಜ್ ಬರಲ್ಲ. ನಾನು ಎಲ್ಲಿದ್ದೀನಿ ಗೊತ್ತಾ? ಈಗ ನೀವು ಭಾಳ ಪಿಕ್ಚರ್ ಒಳಗೆ ನೋಡಿರ್ತೀರಿ. ಈ ಪ್ಲೇಸ್ ತೋರಿಸ್ತೀನಿ ನಿಮ್ಗೆ. ಏನು ನೋಡ್ರಿ, ಪಟ್ಟಾಯ ಸಿಟಿ. ಮಸ್ತ್ ಪ್ಲೇಸ್ ಐತಿ ಇದು ಪಟ್ಟಾಯ. ಇಲ್ಲೇ ನಾವು ಸ್ಪೀಡ್ ಬೋಟಿಂಗ್ ಮಾಡಕ್ಕೆ ಬಂದ್ವಿ. ಮತ್ತು ಇಲ್ಲಿಂದ ಕೋರಲ್ ಐಲ್ಯಾಂಡಿಗೆ ಹೋಗ್ತೀವಿ. ನನ್ನ ಹಿಂದೆ ಕಾಣೋದು ನೋಡ್ರಿ, ಇವೆಲ್ಲ ಸ್ಪೀಡ್ ಬೋಟ್ ಇವು. ಆ್ಯಕ್ಚುಲಿ ಇದು ಟೂರಿಸ್ಟ್ ಅಟ್ರ್ಯಾಕ್ಷನಿಗೆ ಅಂತ ಮಾಡ್ಯಾರ ಇದನ್ನು. ಇಲ್ಲೇ ಪಟ್ಟಾಯಿಂದ ಕೋರಲ್ ಐಲ್ಯಾಂಡ್ವರೆಗೂ ಸ್ಪೀಡ್ ಬೋಟ್ ಒಳಗೆ ಕರ್ಕೊಂಡು ಹೋಗ್ಯಾರ. ನೀವು ಈ ಸ್ಪಾಟಿಗೆ ಬಂದಮೇಲೆ ಗೊತ್ತಾಗುತ್ತೆ ಇಲ್ಲಿ ಭಾಳ ಏಜೆನ್ಸೀಸ್ ಅದಾವೆ. ಇವೆಲ್ಲ ಏಜೆನ್ಸೀಸ್ ನಮಗೆ ಇಲ್ಲಿಂದ ವಾಟರ್ ಆ್ಯಕ್ಟಿವಿಟೀಸ್ ಮಾಡಿಸ್ಕೊಳಕ್ಕೆ ಕೋರಲ್ ಐಲ್ಯಾಂಡಿಗೆ ಕರ್ಕೊಂಡು ಹೋಗ್ಯಾರ. ಈ ಸ್ಪಾಟ್ನಾಗ ಯಾವ ವಾಟರ್ ಆ್ಯಕ್ಟಿವಿಟೀಸ್ ಇಲ್ಲ. ಸೊ ಇಲ್ಲಿಂದ ಅವರು ಆ ಐಲ್ಯಾಂಡಿಗೆ ಕರ್ಕೊಂಡು ಹೋದ್ಮೇಲೆ ಅಲ್ಲೇ ವಾಟರ್ ಆ್ಯಕ್ಟಿವಿಟೀಸ್ ಇರ್ತಾವೆ. ಸೊ ನಮ್ಮನ್ನು ಇಲ್ಲೇ ಬುಕ್ ಮಾಡ್ಕೊಂಬಿಡ್ತಾರೆ ಅವರು. ಸೊ 2-3 ಕಡೆ ವಿಚಾರ ಮಾಡಿ ಪ್ರೈಸ್ ಅದು ಕೇಳ್ಕೊಂಡು ನೀವು ಬುಕ್ ಮಾಡ್ಕೋಬೋದು. ಇದು ಬ್ಯಾಂಡ್ ಏನು ಕಾಣತೈತಲ್ಲ, ಇದು ನಾವು ಒಂದು ಏಜೆನ್ಸಿಗೆ ಪ್ರೀ ಬುಕ್ ಮಾಡಿದ್ವಲ್ಲ, ಅವರು ಕಟ್ಟಿದ್ದಿದ್ದನ್ನು. ಅಂದ್ರೆ ನಾವು ಯಾರೂ ಸಪ್ರೇಟಾಗಿ ಅಲ್ಲಿ ಇಲ್ಲಿ ಹೋಗ್ಬಾರ್ದಲ್ಲ. ಅವ್ರ ಏಜೆನ್ಸಿ ಕಡೆಯಿಂದ ಯಾರ್ಯಾರು ಬುಕ್ ಮಾಡ್ಯಾರ ಅವ್ರಿಗೆ ಅದು ಗುರ್ತು ಸಿಗ್ಬೇಕು, ಅದಕ್ಕೆ ಅವ್ರು ಇದನ್ನು ಕಟ್ಟಿರ್ತಾರೆ. ಈ ಬ್ರಿಡ್ಜ್ ಲೆಫ್ಟ್ ಮತ್ತು ರೈಟ್ ನೋಡ್ಬೋದು ನೀವು. ಅವ್ರವ್ರ ಸ್ಟ್ಯಾಂಡ್ ಇವು. ಅಂದ್ರೆ ಅವರು ನಮಗೆ ಆ ಏಜೆನ್ಸಿಯವರು ಅಲ್ಲಿಂದ ನಮ್ಗೆ ಕರ್ಕೊಂಡು ಹೋಗೋದು ಸ್ಟ್ಯಾಂಡ್ಸ್ ಅವು.
ಇದು ಅವರು ಸ್ಪೀಡ್ ಬೋಟ್ನಾಗಿಂದ ನಮಗೆ ಇನ್ನೊಂದು ಸ್ಪಾಟಿಗೆ ಕರ್ಕೊಂಬರ್ತಾರೆ. ಇವ್ರು ಎಲ್ಲ ಟೂರಿಸ್ಟ್ ನೀವು ಇಲ್ಲಿ ನೋಡ್ಬೋದಲ್ಲ, ಇಷ್ಟು ಜನ ಎಲ್ಲ ಟೂರಿಸ್ಟ್ ಇವ್ರ ಥ್ರೂ ಬುಕ್ ಮಾಡ್ಕೊಂಡಾರ, ಈ ಏಜೆನ್ಸಿ ಥ್ರೂ ಬುಕ್ ಮಾಡ್ಕೊಂಡಾರ. ಅದಕ್ಕೆ ಅವ್ರು ಅಲ್ಲೆಲ್ಲೆಲ್ಲ ಎಲ್ಲರನ್ನ ಕರ್ಕೊಂಬಂದು ಈ ಸ್ಪಾಟಿಗೆ ಎಲ್ಲರನ್ನೂ ಕೂಡಿಸ್ತಾರೆ. ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಹೇಳ್ತಾರೆ ಅವರು. ಅಂದ್ರೆ ಯಾವ್ಯಾವ ವಾಟರ್ ಆ್ಯಕ್ಟಿವಿಟೀಸ್ ಅದಾವೆ, ಅದಕ್ಕೆ ಎಷ್ಟೆಷ್ಟು ಪ್ರೈಸ್ ಅದಾವೆ ಎಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಕ್ಸ್ಪ್ಲೇನ್ ಮಾಡಿದ ಮೇಲೆ ನಮ್ಮ ಇಷ್ಟ ಅದು, ನಾವು ಯಾವ್ಯಾವ ಆ್ಯಕ್ಟಿವಿಟೀಸ್ ಮಾಡ್ತೀವಿ ಬಿಡ್ತೀವಿ ಅನ್ನೋದು. ಬಟ್ ಎಲ್ಲ ವಾಟರ್ ಆ್ಯಕ್ಟಿವಿಟೀಸ್ ಮುಗಿದ ಮೇಲೆ ನಮಗೆ ಲಾಸ್ಟಿಗೆ ಕೋರಲ್ ಐಲ್ಯಾಂಡಿಗೆ ಬಿಟ್ಬಿಡ್ತಾರೆ, ಅಲ್ಲಿ ನಮಗೆ ಆಟ ಆಡೋಕ್ಕೆ. 4 ಮೇನ್ ಆ್ಯಕ್ಟಿವಿಟೀಸ್ ಅದಾವೆ. ಒಂದು ಸಿ ಅಂಡರ್ ವಾಟರ್ ವಾಕಿಂಗ್, ಎರಡನೇದು ಪ್ಯಾರಾಸೈಲಿಂಗ್, ಮೂರನೇದು ಬನಾನಾ ರೈಡ್, ನಾಲ್ಕನೇದು ಜೆಟ್ ಸ್ಕಿ. ಸೊ ಅವರು ಹೇಳೋ ಪ್ರಕಾರ ಇವು 4 ಇನ್ಕ್ಲೂಡೆಡ್ ಇದ್ರೆ 2500 ಬಾತ್. ಆಮೇಲೆ ನೀವು ಬರೀ ಅಂಡರ್ ವಾಟರ್ ವಾಕಿಂಗ್ ಮಾಡ್ತೀನಂದ್ರೆ ಅದು 1600 ಬಾತ್. ಆಮೇಲೆ ಅಂಡರ್ ವಾಟರ್ ವಾಕಿಂಗ್ ಪ್ಲಸ್ ಪ್ಯಾರಾಸೈಲಿಂಗ್ ಮಾಡ್ತೀನಂದ್ರೆ 2000 ಬಾತ್. ಬರೀ ಪ್ಯಾರಾಸೈಲಿಂಗ್ ಮಾಡ್ತೀನಿ ಅಂದ್ರೆ ಅದು ಒಂದು 800 ಬಾತ್ ಏನೈತೆ. ಅಂಡರ್ ವಾಟರ್ ಸಿ ವಾಕ್ ಮಸ್ತ್ ಇರುತ್ತಿಲ್ಲ, ನಾನು ಭಾಳ ಕೇಳೀನಿ. ಅವರ ವಿಡಿಯೋ ಫೋಟೋಸ್ ಎಲ್ಲ ತೆಗಿತಾರೆ. ಸೊ ಅದನ್ನು ಮಾಡ್ಬೇಕಂತಿದ್ದೀನಿ. ಆಮೇಲೆ ಪ್ಯಾರಾಸೈಲಿಂಗ್ ಒಂದು ಮಾಡ್ಬೇಕಂತಿದ್ದೀನಿ. ನೋಡೋಣ ಏನಾಗುತ್ತೆ. ಟೈಮ್ ಭಾಳ ಜನ ಆದರೆ ಓಕೆ, ಪ್ಯಾರಾಸೈಲಿಂಗ್ ಪ್ಲೀಸ್. ಹೂ ಹ್ಯಾವ್ ಪ್ಯಾರಾಸೈಲಿಂಗ್ ಸ್ಟಾರ್ಟ್ ನೌ ಕ್ವಿಕ್ಲಿ. ಹೂ ಹ್ಯಾವ್ ಪ್ಯಾರಾಸೈಲಿಂಗ್ ಕ್ಯಾಮ್ ಆಗತ್ತೆ ತರಿಸೋದಿಲ್ಲ. 4,300 ರೂಪಾಯಿ ಒಟ್ಟಿಗೆ ಕೊಡಾತೀವಿ. ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಏನೇನಂತ ಹೇಳಿದ್ರು. ನಾನು ಆಲ್ರೆಡಿ ಹೇಳಿನಿ, ಇನ್ನೊಮ್ಮೆ ಹೇಳು. 4,300 ರೂಪಾಯಿ ಒಟ್ಟಿಗೆ ಕೊಡಾತೀವಿ. ಲಿಟ್ರಲ್ಲಿ ನಾ ಯೂಟ್ಯೂಬ್ನಾಗ ನೋಡ್ಕೊಂಡ್ ಬಂದಿದ್ದೆ. ಯೂಟ್ಯೂಬ್ನಾಗ ಎಷ್ಟು ಅಂದಿದ್ರು ಅಂದ್ರೆ 500 ರೂಪಾಯಿದಾಗ ಫ್ರೀ ವಾಕ್ ಮಾಡಿಸ್ತಾನೆ ಅಂದಿದ್ರು. ನಾನು ಅದನ್ನ ನಂಬ್ಕೊಂಡು ರೊಕ್ಕ ಕಮ್ಮಿ ತೊಗೊಂಬಂದಿನಿ. ರೊಕ್ಕನೇ ಸಾಲ ನಮಗೆ 4000 ಬಾತ್ ತುಂಬ ಎಲ್ಲ ಮಾಡ್ಬೋದಿಲ್ಲ ಅಂದಿದ್ದು. ನಾವು 5,000 ತೊಗೊಂಡಿದ್ವಿ, ಅಂದರೂ ಇಲ್ಲಿ ಸಾಲವನ್ನು. ಮಸಾಜ್ ರೊಕ್ಕ ಇಲ್ಲ, ಏನಿಲ್ಲ, ಏನು ಮಾಡೋದು ಗೊತ್ತಾಗೋದ್ರಿ. ಇವನಿಗೆ ಬರೀ ಮಸಾಜ್ ಹೆಚ್ಚಿಂತ ನೋಡ್ರಿ ಇವಾಗ. ನಾವು ಬಂದಿದ್ದು ಏಜೆನ್ಸಿ ಹೆಸರು ನೋಡ್ರಿ, ಇದು ಎಸ್ ಬ್ಲೂ ವೇಲ್ ಅಂತಂದು. ಸೊ ನಮಗೆ ಇವರು ಎಲ್ಲ ವಾಟರ್ ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ. ಸೊ ಟೋಟಲಿ ದೇರ್ ಆರ್ ಓನ್ಲಿ 4 ವಾಟರ್ ಆ್ಯಕ್ಟಿವಿಟೀಸ್ ಇಯರ್. 4 ಅಷ್ಟೇ ಅದಾವೆ ಇಲ್ಲಿ ವಾಟರ್ ಆ್ಯಕ್ಟಿವಿಟೀಸ್. ಒಂದು ಬನಾನಾ ರೈಡ್, ಒಂದು ಪ್ಯಾರಾಸೈಲಿಂಗ್, ಒಂದು ಜೆಟ್ ಸ್ಕಿ ಆ್ಯಂಡ್ ಇನ್ನೊಂದು ಸಿ ವಾಟರ್ ವಾಕ್ ಅಂತಂದು. ಈ ಸ್ಪಾಟ್ ಬಂದುಬಿಟ್ಟು ನಾವಿಲ್ಲಿ ಸಿ ವಾಟರ್ ವಾಕ್ ಮಾಡಿದ್ವಿ. ಮಸ್ತ್ ಇತ್ತು, ಎಕ್ಸ್ಪೀರಿಯನ್ಸ್ ಇದೆ. ಥೈಲ್ಯಾಂಡಿಗೆ ಬಂದ್ರೆ ಇದೊಂದು ಮಿಸ್ ಮಾಡ್ಕೊಬೇಡ್ರಿ. ಸಿ ವಾಟರ್ ವಾಕ್ ಆದಮೇಲೆ ನಾವು ಇಲ್ಲಿಂದ ನೆಕ್ಸ್ಟ್ ಸ್ಪೀಡ್ ಬೋಟ್ ಒಳಗೆ ಮತ್ತು ಕೋರಲ್ ಐಲ್ಯಾಂಡಿಗೆ ಕರ್ಕೊಂಡು ಹೊಂಟಾರ. ಅಲ್ಲೇ ಹಂಗಿರುತ್ತೆ ನೋಡ್ಬೇಕು. ಮಸ್ತ್ ಇತ್ತಲ್ಲ ಇದು. ಅಂಡರ್ ಸಿ ವಾಟರ್, ಅಂಡರ್ ಸಿ ವಾಕ್, ಅಂಡರ್ ಸಿ ವಾಕ್ ಒಂಥರ ಬೇರೆ ಇದು ಎಸ್ ಡಬ್ಲ್ಯೂ ಅಂದ್ರೆ ಸಿ ವಾಕ್. ಇದು ಯೂನಿಕ್ ಇದೆ. ಒಂಥರ ಸ್ಕೂಬಾ ಡೈವಿಂಗ್ ಅನ್ಬೋದು, ಬಟ್ ಸ್ಕೂಬಾ ಡೈವಿಂಗ್ ಅಲ್ಲ. ಸ್ಕೂಬಾ ಡೈವಿಂಗ್ ಒಳಗೆ ನಿಮಗೆ ಆಕ್ಸಿಜನ್ ಹೆಗ್ಲಿಗೆ ಹಾಕಿ ಉಸಿರಾಡಕ್ಕೆ ಮೌತಿಗೆ ಇದನ್ನ ಹಾಕಿರ್ತಾರೆ. ಬಟ್ ಇದು ಏನಂದ್ರೆ ಹೆಲ್ಮೆಟ್ ಹಾಕಿರ್ತಾರೆ. ಇದು ಹೆಲ್ಮೆಟ್ ವಿಡಿಯೋ ತೋರಿಸ್ತೀನಿ ನಿಮ್ಗೆ. ಅವರು ನನ್ನ ಗೊಬ್ಬರದಾಗ ಮಾಡಿಲ್ಲ, ನನಗೆ ಅಲೋ ಮಾಡಲಿಲ್ಲ ಅದು. ಸೊ ಅವ್ರು ಇದ್ರೊಳಗೆ ವಿಡಿಯೋ ಮತ್ತು ಫೋಟೋಸ್ ಅದಾವೆ, ನಾ ಇಸ್ಕೊಂತೀನಿ. ಆಮೇಲೆ ಅದನ್ನ ಹಾಕ್ತೀನಿ, ನಿಮ್ಗೆ ತೋರಿಸ್ತೀನಿ. ಯಾರಿಗೆ ನೀವು ಅಂಡರ್ ವಾಟರ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ, ಯಾರಿಗೆ ಭಾಳ ಜಾಸ್ತಿ ಹೆದರಿಕೆ ಇರ್ತಲ್ಲ, ಸ್ಕೂಬಾ ಡೈವಿಂಗ್ ಬದಲಿ ಇದನ್ನು ಮಾಡಿರಿ, ಭಾರಿ ಐತೆ. ಇದನ್ನು ನಿಮಗೆ ಅಂಜಿಗೆ ಬರೋಂಗಿಲ್ಲ. ಫಸ್ಟ್ ನೀವು ಕೆಳಗೆ ಹೋಗೋ ಮುಂದಾಗ ಅಷ್ಟೇ ಸ್ವಲ್ಪ
ಇದು ಅನ್ಸುತ್ತೆ ಒಂದು 10 ಸೆಕೆಂಡ್ ಕೆಳಗೆ ಹೋದ್ಮೇಲೆ ನಿಮ್ಗೆ ಅದು ಗೊತ್ತಾಗ್ಬಿಡುತ್ತೆ, ನೀವು ಅದಕ್ಕೆ ಅನ್ಸಂಗೆ ಇಲ್ಲ, ಅಷ್ಟು ಮಸ್ತ್ ಐತಿ. ಯಾಕಂದ್ರೆ ನೀವು ಅದನ್ನ ಹೆಲ್ಮೆಟ್ ಹಾಕಿರ್ತಾರಲ್ಲ, ಒಳಗೆ ಆಕ್ಸಿಜನ್ ಸಪ್ಲೈ ಇರುತ್ತೆ, ನೀರಟ್ಟು ಒಟ್ಟ ಹೋಗೋದೇ ಇಲ್ಲ, ನಿಮಗೆ ಇದ್ರ ಮ್ಯಾಗಿಂದ ನೀರು ಬರೋದೇ ಇಲ್ಲ. ಸೊ ನೀವು ಯಾವಾಗ ನೀವು ಕುತ್ತಿಗೆ ನೀರು ಬರಲ್ಲ ನಿಮ್ಗೆ ಅದು ಅನಿಸ್ಬಿಡುತ್ತೆ, ನಿಮ್ಗೆ ಹೆದರಿಕೆ ಅಂತೂ ಬರೋದೇ ಇಲ್ಲ. ಇಷ್ಟೊತ್ತನ ಏನು ಹೇಳಿದೆ ಎಲ್ಲ ಕೇಳಿಸ್ಕೊಂಡವ, ಅವ ಥೈಲ್ಯಾಂಡ್ನವ, ನಾ ಹೇಳಿದ್ದು ಅವಾಗ ಏನೂ ತಿಳಿದಿರಂಗಿಲ್ಲ, ನನಗೆ ಗೊತ್ತೈತಿ. ಅವ್ನು ಮಾಡಾತಿದ್ದ ಏನು ಮಾಡಾತಿದ್ದ ಅಂತಂದು. ಸೊ ನಾ ಹೇಳ್ಬೇಕಂದ್ರೆ ನಿಮ್ಗೆ ಯಾರ್ಯಾರಿಗೆ ನೀರಂದ್ರೆ ಭಯ ಐತಿ, ಇದನ್ನ ಸಿ ವಾಕ್ ಮಾಡ್ರಿ. ಲೈಫ್ ಒಳಗೆ ನೀರಂದ್ರೆ ಅಂಜಿಕೆ ಬರಂಗಿಲ್ಲ, ನಿಮ್ಗೊಂದು ಸ್ವಲ್ಪ ಧೈರ್ಯ ತುಂಬುತ್ತದ, ನಿಮ್ಗೊಂದು ಧೈರ್ಯ ಬರುತ್ತೆ ಅಂತ ಅನ್ಕೋತೀನಿ. ನಾನು ಅನ್ಕೋತೀನಿ ಅನ್ನೋಕ್ಕೇನೋ ಬರುತ್ತದ, ನೀವು ಒಟ್ಟ ಇದನ್ನ ಮಾಡಂಗಿಲ್ಲ. ಅಂದ್ರೆ ಈಗ ಪಟ್ಟಾಯಿಂದ ಕೋರಲ್ ಐಲ್ಯಾಂಡಿಗೆ ಬಂದ್ವಿ. ಇದು ಕೋರಲ್ ಐಲ್ಯಾಂಡ್ ನೋಡ್ರಿ, ನೀರು ನೋಡ್ರಿ ಚೇಂಜ್ ಆಗತ್ತಿಲ್ಲ, ನೀರು ಪೂರಾ ಕ್ರಿಸ್ಟಲ್ ಕ್ಲಿಯರ್ ಐತಿ, ಮಸ್ತ್ ಇದೆಯಲ್ಲ ಬ್ರೋ ಇಲ್ಲಿ ವ್ಯೂ. ಇದು ನೋಡ್ರಿ ಕೋರಲ್ ಐಲ್ಯಾಂಡ್. ಹಿಂದಿ ಭಾರಿ ಎಕ್ಸ್ಪೀರಿಯನ್ಸ್ ಇದೆ. ಬರ್ಬೇಕು ನೀವು ಥೈಲ್ಯಾಂಡಿಗೆ, ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಅಂದಾಗ ಗೊತ್ತಾಗುತ್ತೆ ನಿಮಗೆ ಥೈಲ್ಯಾಂಡ್ ಏನನ್ನೋದು. ಥೈಲ್ಯಾಂಡ್ ಬರೀ ಮಸಾಜ್ದಲ್ಲ, ಅದು ಬಿಟ್ಟು ಭಾಳ ಐತಿ. ಇದು ಕೋರಲ್ ಐಲ್ಯಾಂಡ್. ವಾಟರ್ ಎಷ್ಟು ಕ್ಲಿಯರ್ ಐತೆ ನೋಡ್ರಿ, ಇದು ಅಂದ್ರೆ ಕ್ರಿಸ್ಟಲ್ ಕ್ಲಿಯರ್, ಫುಲ್ ಕ್ಲಿಯರ್. ಕೆಳಗೆ ನೆಲ ಸದ್ಯ ಕಾಣತ್ತಿದ್ರಾಗ ಅಷ್ಟು ಕ್ಲಿಯರ್ ಐತಿ. ಯಾಕಂದ್ರೆ ಇದು ಬೀಚ್ ಒಂದು ಐಲ್ಯಾಂಡ್ ಇದೆ, ಅದ್ರ ಸಂಬಂಧ ಇಷ್ಟು ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಐತಿ. ಮೇ ಬಿ ನಾವು ಲ್ಯಾಂಡ್ ಸೈಡ್ ಆಗಿದ್ವಿ ಅಂದ್ರೆ ಊರ್ ಸೈಡ್ ಅದು ಇಷ್ಟು ಕ್ಲಿಯರಾಗಿ ಕಾಣಲ್ಲ. ನೋಡ್ರಿ ಅಲ್ಲಿ ಹೊಲಸು ಸದ್ಯಕ್ಕೆ ಬಿದ್ದಿದ್ದು ಕಾಣುತ್ತೆ, ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ಐತಿ. ನಿಮಗೆ ಇನ್ನೊಂದು ಹೇಳ್ತೀನಿ, ಇಲ್ಲೇನು ಇಷ್ಟು ಜನ ಕಾಣಕತ್ತಾರಲ್ಲ ಕೋರಲ್ ಐಲ್ಯಾಂಡ್ ಒಳಗೆ, ಥೈಲ್ಯಾಂಡ್ ಒಳಗೆ 80% ಆಫ್ ದಿ ಟೂರಿಸ್ಟ್ ಇಂಡಿಯನ್ಸ್. ಸೊ ಎಲ್ಲ ವಾಟರ್ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ನಾವು ಕೋರಲ್ ಐಲ್ಯಾಂಡಿಂದ ವಾಪಸ್ ಪಟ್ಟಾಯಕ್ಕೆ ಹೊಂಟ್ವಿ. ವಾಪಸ್ ಹೋಗುವಾಗೂ ಇವರು ಸ್ಪೀಡ್ ಬೋಟ್ ಒಳಗೆ ಕರ್ಕೊಂಡು ಹೋಗ್ತಾರೆ. ಸೊ ಓವರಾಲ್ ಕೋರಲ್ ಐಲ್ಯಾಂಡ್ ವಿಸಿಟ್ ಮಸ್ತ್ ವರ್ತ್ ಇತ್ತು. ಅದ್ರಾಗಂತೂ ಈ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ನೋಡಿ ಭಾಳ ಖುಷಿ ಆಯ್ತು ನನಗೆ. ನೆಕ್ಸ್ಟ್ ಈಗ ಸೀದಾ ಲಂಚ್ ಊಟ ಮಾಡಿ ಸ್ವಲ್ಪ ರೂಮಿಗೆ ಹೋಗಿ ರೆಸ್ಟ್ ಮಾಡಿ ಸಂಜೆಗೆ ವಾಕಿಂಗ್ ಸ್ಟ್ರೀಟ್ ಹೋಗೋಣ್ರಿ ಪಟ್ಟಾಯಕ್ಕೆ. ಅಲ್ಲೆಲ್ಲ ನೈಟ್ ಲೈಫ್ ಹೆಂಗಿರುತ್ತೆ ತೋರಿಸ್ತೀನಿ ನಿಮಗೆ. ದಿ ಫೇಮಸ್ ಪಟ್ಟಾಯ ವಾಕಿಂಗ್ ಸ್ಟ್ರೀಟ್.
ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೊ ಇಷ್ಟೊತ್ತು ನೀವು ನೋಡಿದ್ರಲ್ಲ ಇದನ್ನು ನೋಡ್ರಪ್ಪ, ದ ಫೇಮಸ್ ಪಟ್ಟಾಯ ವಾಕಿಂಗ್ ಸ್ಟ್ರೀಟ್ ನೈಟ್ ಲೈಫ್. ಇಲ್ಲಿ ಏನೇನು ನಡೀತೈತಿ ಏನೇನು ಬಿಡ್ತೈತಿ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಗೊತ್ತಾಗುತ್ತೆ. ಯಾಕೆಲ್ಲ ಹುಡುಗರು ಥೈಲ್ಯಾಂಡಿಗೆ ಓಡಿ ಬರ್ತಾರೆ ಅನ್ನೋದು ರೀಸನ್ ಗೊತ್ತಾಗುತ್ತೆ ನಿಮಗೆ. ಬೆಳಗ್ಗೆ ಮುಂಜಾನೆ 4-5 ತನೂ ಇದು ಹಿಂಗೆ ಇರುತ್ತೆ, ಫುಲ್ ವಿತ್ ಮ್ಯೂಸಿಕ್, DJ, ಪಬ್ಸ್ ಎಲ್ಲ ಓಪನ್ ಇರ್ತಾವೆ, ಜನನೂ ಇಷ್ಟ ಇರ್ತಾರೆ, ಅನಾಹುತ ಇರುತ್ತೆ ಇದು. ಸೊ ಇಷ್ಟ ಇದು ಮುಗೀತು. ಈಗ ಸೀದಾ ರೂಮಿಗೆ ಹೋಗಿ ಮಲ್ಕೊಂಡು ರೆಸ್ಟ್ ಮಾಡಿ ನಾಳೆ ಮತ್ತು ಹೊಸ ಪ್ಲೇಸಿಗೆ ಹೋಗೋಣಂತ. ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈಗ ನಾವು ಬಂದಿರೋದು ಬಿಗ್ ಬುದ್ಧ ಟೆಂಪಲ್ ಪಟ್ಟಾಯ. ಅಲ್ಲಿ ಮುಂದೆ ಸ್ಟೇಟ್ ಕಾಣತೈತಲ್ಲ ಅದು ಬುದ್ಧ ಸ್ಟ್ಯಾಚು.
ಥೈಲ್ಯಾಂಡ್ ಮಂದಿ ಬುದ್ಧನ ಭಾಳ ವರ್ಷಿಪ್ ಮಾಡ್ತಾರೆ. ಆ್ಯಂಡ್ ಬುದ್ಧ ಟೆಂಪಲ್ಗಳು ಭಾಳ ಅದಾವೆ ಇಲ್ಲೇ. ಸೊ ಇದು ಒನ್ ಆಫ್ ದಿ ಬುದ್ಧ ಟೆಂಪಲ್ ಇನ್ ಥೈಲ್ಯಾಂಡ್. ಸೊ ಇದೆಲ್ಲ ಏನು ನೋಡಿದ್ರಲ್ಲ, ಇದು ಬಿಗ್ ಬುದ್ಧ ಟೆಂಪಲ್. ಸ್ಟ್ಯಾಚು ನಮಸ್ಕಾರ ಮಾಡಿ ಲೆಫ್ಟ್ ಸೈಡ್ ಹೋದ್ರೆ ಅಂದ್ರೆ ಅಲ್ಲಿ ಒಂದು ಧ್ಯಾನ ಮಾಡೋ ಮಂದಿರ ಐತಿ. ಅಲ್ಲಿ ಆ್ಯಕ್ಚುಲಿ ವೀಡಿಯೋ ಮಾಡೋಕೆ ಅಲವಿಲ್ಲ. ಆ್ಯಂಡ್ ಇಲ್ಲಿ ಬಂದಮೇಲೆ ನಿಮ್ಮ ಮೈಂಡ್ ಎಷ್ಟು ಪೀಸ್ ಆಗುತ್ತೆ ಅಂದ್ರೆ ಮಸ್ತ್ ಪೀಸ್ ಅನಿಸುತ್ತೆ. ಸೊ ಅದು ಎನ್ವೈರ್ಮೆಂಟ್ ಹಂಗೆ ಕ್ರಿಯೇಟ್ ಐತಿ ಇಲ್ಲೇ. ಸೊ ನಾವು ನೆಕ್ಸ್ಟ್ ಡೆಸ್ಟಿನೇಷನಿಗೆ ಈಗ ಬಂದಿದ್ದು ಜಮ್ ಗ್ಯಾಲ್ರಿ ಪಟ್ಟಾಯ. ಇಲ್ಲೇ ನಮಗೊಂದು ಸ್ಮಾಲ್ ಟ್ರೈನ್ ಒಳಗೆ ಕರ್ಕೊಂಡು ಹೋಗ್ತಾರ. ಆ್ಯಕ್ಚುಲಿ ಅದು ಸ್ಟಾರ್ಟಿಂಗ್ ಟು ಎಂಡ್ ಹೆಂಗೆ ರಾ ಮಟೀರಿಯಲ್ಸ್ ಎಲ್ಲಿ ಸಿಗ್ತಾವೆ ಭೂಮಿ ಒಳಗೆ, ಆ್ಯಂಡ್ ಅದನ್ನು ಹೆಂಗೆ ಮೈನಿಂಗ್ ಮಾಡ್ತಾರೆ, ಆಮೇಲೆ ಅದನ್ನು ಹೆಂಗೆ ಶೇಪಿಂಗ್ ಮಾಡ್ತಾರೆ, ಆಮೇಲೆ ಅದನ್ನು ಜಮ್ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಅದನ್ನು ಜ್ಯುವೆಲ್ರಿ ಹೆಂಗೆ ರೆಡಿ ಮಾಡ್ತಾರೆ. ಇದು ಒಂಥರ ಫ್ಯಾಕ್ಟ್ರಿ ಇದ್ದಂಗೆ. ಇಲ್ಲೇ ಜ್ಯುವೆಲ್ರಿ ರೆಡಿ ಮಾಡ್ತಾರೆ. ಹೈಡ್ರಾಲಿಕ್ ಮೈನಿಂಗ್. ಸೊ ಇವೆಲ್ಲ ಏನು ಡಿಸ್ಪ್ಲೇಗೆ ಇಟ್ಟಾರಲ್ಲ, ಇವೆಲ್ಲ ಅವ್ರು ಮಾಡಿದ್ದೆ ಜ್ಯುವೆಲ್ರಿ. ಇವು ಟೂರಿಸ್ಟ್ಸ್ ಇಲ್ಲಿ ಪರ್ಚೇಸ್ ಮಾಡ್ಬೋದು. ನಾವು ಜಮ್ ಗ್ಯಾಲ್ರಿ ಮುಗಿಸ್ಕೊಂಡು ಲಂಚ್ ಮಾಡಿ ನೆಕ್ಸ್ಟ್ ಪಟ್ಟಾಯಿಂದ ಬ್ಯಾಂಕಾಕ್ ಹೊಂಟಿದ್ವಿ. ಸೊ ಇನ್ ಬಿಟ್ವೀನ್ ಫ್ಯೂಲ್ ಹಾಕ್ಸೋಕೆ ಬಸ್ ನಿಲ್ಲಿಸಿದ್ವಿ. ಫ್ಯೂಲ್ ಸ್ಟೇಷನ್, ಪೆಟ್ರೋಲ್ ಪಂಪ್ ಇದೆ. ಇಲ್ಲಿ 3 ಟೈಪ್ಸ್ ಕಲರ್ದು, ಒಂದು ಪರ್ಪಲ್, ಒಂದು ಸ್ಯಾಫ್ರಾನು, ಒಂದು ಸ್ಕೈ ಬ್ಲೂ. ಯಾವ್ಯಾವ ಫ್ಯೂಲ್ ಗೊತ್ತಾಗತ್ತಿಲ್ಲ ಅದು. ಆ್ಯಂಡ್ ಇಲ್ಲಿ ಪ್ರೈಸೂ ಯಾವುದು ಎಷ್ಟು ಏನು ಗೊತ್ತಾಗತ್ತಿಲ್ಲ. ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಸೊ ನಾವು ಬ್ಯಾಂಕಾಕಿಗೆ ಬಂದ್ವಿ. ಇದು ಫೇಮಸ್ ಸ್ಟ್ರೀಟ್ ಇನ್ ಬ್ಯಾಂಕಾಕ್, ಕೌಸನ್ ರೋಡ್ ಅಂತಾರೆ ಇದಕ್ಕೆ. ಸಿಮಿಲರ್ ಟು ವಾಕಿಂಗ್ ಸ್ಟ್ರೀಟ್ ಪಟ್ಟಾಯ ಟೈಪ್ ಇದೆ. ನೀವು ಫೇಮಸ್ ಸ್ಟ್ರೀಟ್ ಅಂದ್ರೆ ಬ್ಯಾಂಕಾಕ್ ಒಳಗಿದೆ ಕೌಸನ್ ರೋಡ್ ಅಂತ. ನಮ್ಮ ಸೈಡ್ ಆಟೋಗಳು ಹೆಂಗದಾವಲ್ಲ, ಸೊ ಇಲ್ಲೇ ಟುಕ್ ಟುಕ್ ಅಂತಾರೆ ಇವಕ್ಕೆ. ಇಲ್ಲೇ ಟುಕ್ ಟುಕ್ ರೈಡ್ ಮಸ್ತ್ ಬ್ಯಾಂಕಾಕ್ ಒಳಗೆ. ಟ್ರೈ ಮಾಡಿರಿ ಯಾವಾಗಾರ ಇಲ್ಲಿ ಬಂದಾಗ. ಇವ ಡ್ರೈವರ್ ನೋಡ್ರಿ ಎಷ್ಟು ಜೋಶ್ನಾಗ ಹೊಡ್ಯಾತಾನಂದ್ರೆ ನೆಕ್ಸ್ಟ್ ಧೂಮ್ 4ಗೆ ಇವನ್ನ ಕಾಸ್ಟ್ ಮಾಡ್ಬೇಕು, ಹಂಗೆ ಹೊಡ್ಯಾತಾನಿವ. ये इंदिरा स्क्वायर है ना? ले इधर हाँ इधर है ना, इंदिरा स्क्वायर फैक्ट्री होलसेल सेंटर. इंदिरा इट इज नाट इंदिरा. ತಪ್ಪು ಹೇಳತ್ತಿದ್ದಾವೆ ನಮ್ಗೆ ಆಗಿಲ್ಲ ಇಂದಿರಾ ಅಂತಂದು. ಇಂದಿರಾ ಇದು. ಅಲ್ಲಿ ಮೇಲೆ ನೋಡಿ ಏನೋ ತಿರ್ಗಾತೈತಿ ನೋಡು ಬಿಲ್ಡಿಂಗ್ ಎಷ್ಟು ಎತ್ತರ ಅದಾವ ಇಲ್ಲೇ. ಎಷ್ಟು ಫ್ಲೋರ್ ಇರ್ಬೋದು ಸತಿ ಅದು? 25 ಫ್ಲೋರ್ ಇರ್ಬೋದು. ಇದು ಶಾಪಿಂಗಿಗೆಲ್ಲ ಇದು. ಹಾಂ, ಇದು ಇಂದಿರಾ ಸ್ಕ್ವೇರ್ ಶಾಪಿಂಗ್ ಎಲ್ಲ ಬ್ರ್ಯಾಂಡೆಡ್ ನೋಡಕ್ಕೆ ಫಸ್ಟ್ ಈ ಒಳಗೂ ಫುಲ್ ಮಾರ್ಕೆಟ್ ಐತೆ. ನೈಕ್ ಅಡಿಡಾಸ್ ಅನ್ನೋ ಥರ ಗೊತ್ತಿಲ್ಲ ಒರಿಜಿನಲ್ ಹೌದು ಅಲ್ಲ. ಹೌದೌದು.
ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇದು ಬ್ಯಾಂಕಾಕ್ ಒಳಗೆ ನಾವಿರೋದು ಹೋಟೆಲ್. ಮಸ್ತ್ ಇತ್ತಿದ. ನಾವು 14th ಫ್ಲೋರ್ ಒಳಗಿದ್ವಿ. ವ್ಯೂ ಮಾತ್ರ ಮಸ್ತ್ ಇತ್ತ. ನಮ್ಮ ಬಸ್ ರೆಡಿಯಾಗಿ ನಿಂತೈತಿ ಇಲ್ಲೇ. ಇವತ್ತು ಪೂರಾ ಬ್ಯಾಂಕಾಕ್ ಸುತ್ತಾಡೋದು. ಸೊ ಇವತ್ತು ಲಾಸ್ಟ್ ಡೇ ನಮ್ದು ಥೈಲ್ಯಾಂಡ್ದು. ಇವತ್ತು ಪೂರಾ ಬ್ಯಾಂಕಾಕ್ ಒಳಗೆ ಅಡ್ಡಾಡೋದು ಮಾರ್ಕೆಟಿಂಗ್ಗೆ ಮಧ್ಯಾಹ್ನ ತನಕ. ಆಮೇಲೆ ಬೈ 5 o'clock ಬಸ್ ನಮಗೆ ಏರ್ಪೋರ್ಟಿಗೆ ಡ್ರಾಪ್ ಮಾಡುತ್ತೆ. ಆ್ಯಂಡ್ 7 o'clock ನಮ್ಗೆ ಬ್ಯಾಂಕಾಕಿಂದ ಬೆಂಗಳೂರಿಗೆ ಫ್ಲೈಟ್ ಐತೆ. ಮೇನ್ ರೋಡ್ ಇದೆ. ಬ್ಯಾಂಕಾಕ್ ಮಾರ್ಕೆಟ್ ಲೈವ್ ಅಲ್ಲ ಇದು. ಇದು ನೋಡ್ರಿ, ಫುಟ್ಪಾತ್ ಇದೆ ಆ್ಯಕ್ಚುಲಿ ಬ್ಯಾಂಕಾಕ್ ಒಳಗೆ. ರೋಡ್ನ್ಯಾಗ ನಡ್ಯಾಕೆ ಜಾಸ್ತಿ ಪರ್ಮಿಷನ್ ಇಲ್ಲ ಇಲ್ಲಿ. ನಾವೇನಿದ್ರು ಇದ್ರ ಮೇಲೆ ನಡಿಬೇಕು, ರೋಡ್ ಸೈಡ್. ಇಲ್ಲಿ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಭಾಳ ಸಸ್ತದಾಗ ಸಿಗ್ತಾವೆ ಥೈಲ್ಯಾಂಡ್ನಾಗ. ನಮ್ಮ ಇಂಡಿಯನ್ ಇದಕ್ಕೆ ಮತ್ತು ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಒಂದು 40,000 to 50,000 ಮಟ್ಟ ಉಳಿಸ್ಕೋಬೋದು. ಅದು ಆ್ಯಪಲ್ ಆಗಲಿ ಆ್ಯಂಡ್ರಾಯ್ಡ್ ಆಗಲಿ ಅಲ್ಲಿ ನಡೀತೈತಿ. ಬಟ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಭಾಳ ಸಸ್ತದಾಗ ಸಿಗ್ತಾವೆ ಇಲ್ಲಿ. ಸೊ ನೀವು ಥೈಲ್ಯಾಂಡಿಗೆ ಬಂದಾಗ ಏನಾರ ಪ್ಲ್ಯಾನ್ ಇತ್ತಂದ್ರೆ ಇಂಡಿಯಾದಾಗ ತೊಗೊಳೋದು ಹೊಸದು ಡ್ರಾಪ್ ಮಾಡಿ ಇಲ್ಲಿ ತೊಗೋಬೋದು ನೀವು. ಇಲ್ಲಿ ಯಾರು ಟ್ರಿಪ್ಪಿಗೆ ಬಂದಿರ್ತಾರಲ್ಲ, ಸೊ ದುಬೈ ಎಲ್ಲಿಂದ ಇಂಪೋರ್ಟ್ ಮಾಡೋ ಬದಲು ಇಲ್ಲಿನ ತೊಗೋಬೋದು. ಇಲ್ಲಿನೂ ಸಸ್ತ ಸಿಗ್ತಾವೆ. ಇಲ್ಲಿ ಆ್ಯಪಲ್ ಸ್ಟೋರು, ಸ್ಯಾಮ್ಸಂಗ್ ಸ್ಟೋರ್ ಭಾಳ ಅದಾವೆ. ಇದು ನೋಡ್ರಿ, ಆಮೇಲೆ ಇಲ್ಲಿ ನಿನ್ನೆ ಹೇಳಿದ್ನಲ್ಲ ನಾನು, ಇಲ್ಲಿ ಇಂದಿರಾ ಮಾರ್ಕೆಟ್ ಅಂತ ಐತಿ. ಅಲ್ಲಿ ಡ್ರೆಸ್ ಆಯ್ತು, ಈಗ ಜಾತ್ರೆ ಸಾಮಾನು ಅಂತೀವಲ್ಲ, ಡ್ರೆಸ್ ಆಯ್ತು. ನೆಕ್ಸ್ಟ್ ಇವು ಬ್ಯಾಗ್ಸ್, ವೆಂಟಿ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಆಮೇಲೆ ಇವು ನಾರ್ಮಲ್ ಸ್ಟೇಷ್ನರಿ ಥಿಂಗ್ಸ್ ಎಲ್ಲ ಸಸ್ತ. ಬಟ್ ನೀವು ಅವರು ಇಲ್ಲೆಲ್ಲ ಬಾತ್ ಒಳಗಿರ್ತಾವೆ. ಸೊ ಅವ್ರು 100 ಬಾತ್, 50 ಬಾತ್, 10 ಬಾತ್ ಅಂತ ಹಾಕಿರ್ತಾರೆ. ಸೊ ನೀವು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿ ಕನ್ವರ್ಟ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಈಗ ಇಂಡಿಯನ್ ಕರೆನ್ಸಿ 2.7 ಐತೆ, 2.6 to 2.7. ಸೊ ಅವ್ರು 100 ಬಾತ್ ಅಂದಾಗ ಅದು 260, 270 ಮಟ್ಟ ಆಗುತ್ತೆ. ಸೊ ನಾವೇನು ಮಾಡ್ತೀವಿ, ಸಡನ್ಲಿ ಒಂದು ಮೈಂಡ್ ಸೆಟ್ ಇರುತ್ತೆ. ಈಗ 100 ಬಾತ್ ಅಂದ್ರೆ 100 ರೂಪಾಯಪ್ಪ ಅಂತ ತೊಗೊಂಡ್ಬಿಡ್ತೀವಿ. ನೋ, ಹಂಗಿಲ್ಲ. ಇದು 100 ಬಾತ್ ಅಂದ್ರೆ ನಾವು ತಲೆ ಇಟ್ಕೋಬೇಕು, ಇದು 270 ನಾವು ತೊಗೊಳಕತ್ತೀವಿ ಅಂತ. ಸೊ ಆ ಥರ ಕ್ಯಾಲ್ಕುಲೇಷನ್ ಇಟ್ಕೊಂಡು ನೀವು ಇಲ್ಲಿ ಶಾಪಿಂಗ್ ಮಾಡ್ಬೇಕು ಥೈಲ್ಯಾಂಡ್ ಒಳಗೆ. ಅಂದ್ರೆ ನೀವು ಸೇವ್ ಮಾಡ್ತೀರಿ. ಇಲ್ಲಾಂದ್ರೆ ಅದು ಒಂಥರ ಮೊನೋಪೊಲಿ, ರೊಕ್ಕ ಬಂದಿರೋರ ಜೊತೆ ಖರ್ಚು ಮಾಡೋಕ್ಕೆ ಚಲೋ ಮಾಡ್ತೀವಿ. ಸೊ ಒಂದು ಕ್ಯಾಲ್ಕುಲೇಷನ್ ಇಟ್ಕೋಬೇಕು ನೀವು, ಅಂದ್ರೆ ನೀವು ಸೇವ್ ಮಾಡ್ತೀರಿ. ಆಮೇಲೆ ನೀವು ಇಂಡಿಯಾದಾಗ 2.6 ವರೆಗೂ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ತೀರಿ. ಇಲ್ಲಿ ಬಂದಮೇಲೆ ನೀವು ಇಲ್ಲಿ ಮಾರ್ಕೆಟ್ ಒಳಗೆ ಗೂಗಲ್ ಪೇ, ಫೋನ್ಪೇ ಮಾಡಿಸ್ಕೊತಾರೆ. ಬಟ್ ಅವರು 2.8, 2.9, 3.0 ಡಿಮಾಂಡ್ ಮಾಡ್ತಾರೆ. ಸೊ ಬೆಟ್ರ್ ನೀವು ಇಂಡಿಯಾದಾಗ ಜಾಸ್ತಿ ಕರೆನ್ಸಿ ತೊಗೊಂಬರ್ರಿ. ಆಮೇಲೆ ಅವ್ರು ವಾಪಸ್ ತೊಗೊತಿರ್ಬೇಕು ಅಂತಲ್ಲೇ, ನೀವು ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡು ತೊಗೊಂಬರ್ಬೋದು. ಇದು ಆ್ಯಪಲ್ ಸ್ಟೋರ್ ನೋಡ್ರಿ. ಇಲ್ಲ ಆ್ಯಪಲ್ ಆಕ್ಸೆಸರೀಸ್ ಭಾಳ ಕಮ್ಮಿ ಒಳಗೆ ಸಿಗ್ತಾವೆ.
सर ये पूरा एप्पल एक्सेसरीज है, सिर्फ एप्पल ही होगा, एप्पल का एक्सक्लूसिव कंपनी का स्टोर है कंपनी का। ये सर कितना डिफरेंस होता है? अभी कंफर्म करता हूँ। ये यहाँ पे दिया हुआ है ना, आईफोन 16 प्लस 29,900 बात। सो आईफोन 16 ना, आईफोन 16 प्रो ಇದು ರೇಟ್ 39,900 फ्रॉम ट्रेडिंग। ನೋಡ್ರಿ ನಮ್ಮ ಗಣಪ ಸೊ ಬ್ಯಾಂಕಾಕ್ ಒಳಗೆ ನಾವೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಫೈನಲಿ ಈವ್ನಿಂಗ್ ನಮಗೆ ನಮ್ಮ ಬಸ್ ಏರ್ಪೋರ್ಟಿಗೆ ಡ್ರಾಪ್ ಮಾಡ್ತಾ. ಸೊ ಇವೆಲ್ಲ ನಮ್ಮ ಬ್ಯಾಚ್ ಇವು. ಸೊ ಈಗ ಟೈಮ್ 5 ಗಂಟೆ ಆಗೈತಿ ಸಂಜೆ ಮುಂದೆ. 7 ಗಂಟೆಗೆ ಫ್ಲೈಟ್ ಬ್ಯಾಂಕಾಕಿಂದ ಬೆಂಗಳೂರಿಗೆ. 7 o'clock ಫ್ಲೈಟ್ ಬಿಡ್ತಂದ್ರೆ ನಾವು ಪ್ರೊಬ್ಯಾಬ್ಲಿ ಬೆಂಗಳೂರು ರೀಚ್ ಆಗಕ್ಕೆ 10:30 ಇಲ್ಲ 11 ಗಂಟೆ ಆಗುತ್ತೆ ನೈಟ್. ಎಸ್ಕೇಪ್ ಆಗ್ಬೇಕು ಸರ್, ಏನಾರು ಮಾಡಿ ನೋಡಿ. ಇಲ್ಲಿ ಲಗೇಜ್ ಎಷ್ಟು ಹೋಗ್ಬೇಕು, ನಾವು ಎಷ್ಟು ಆಗೈತಿ ಹೊಳಿಸ್ಲಿ ನೋಡ್ರಿ, ಗೊತ್ತಿಲ್ಲ ಏನಾಕತ್ತನ, ಏನಾದ್ರು ಜುಗಾಡ್ ಮಾಡಿ ನೋಡ್ರಿ. ಇವ್ನು ಆಕಾರ ನೋಡ್ರಿ, ನಮ್ಮ ಹಾಲತ್ ನೋಡ್ರಿ ಇಲ್ಲಿ ಹಂಗಾಗೈತಿ. ಇಲ್ಲಿ ಕಂಟ್ರಿಗೆ ಬಂದು ಸಿಕ್ಕಿದ್ದ ತೊಗೊಂಬಿಟ್ಟಿವಿ, ಲಗೇಜ್ ಒಯ್ಯಕ್ಕಾಗವಲ್ತು ನಮಗೆ. ಓಯ್ ಇಲ್ಲಿ ನಡೀತೈತಿ ಇಲ್ಲ ಕ್ಯಾಮ್ರಾ? ಶಾಪ್ ಐತಿಲ್ಲ, ಏನೋ ಕೊಟ್ರ ಆಫರ್ ಐತೆ ಅಂತ ಅನ್ಸುತ್ತೆ. ಏನು ಬೈ ಒನ್ ಗೆಟ್ ಒನ್ ಅಂತ 5,000 ತೈಬತ್ತಲ್ವಾ ಅಂತ. ಬ್ರೆಡ್ ಚಿಕನ್ ಕೊಡ್ಬೋದು. ಪೇ ಮಾಡಬೇಕಾ? ಇಲ್ಲ on the left hand side, the left are the window seats, CNE are the pilot seats. Thank you. Dear guests, due to full flight today, we ask for your cooperation to put your small bag underneath the seat in front of you. Underneath the seat in front of you. Thank you very much for your cooperation. ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಡೂ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ವಿತ್ ಅಜಿತ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.